ಪಂಚವೇದಗಳು ಆದಿರಾಜರು ಭೂತರಾಜರು ಸರ್ವೋತ್ತಮ ಸ್ವಾಮಿ ಇವತ್ತು ಕಲ್ಯಾಣಗೊಂಡು ರಿಸೆಪ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಂದು ಅವನ ಕೆಳಗಡೆ ಹೇಳಿ ಸ್ವಾಮಿ ಯಾವಾಗಲೂ ನಿನ್ನ ಸೇವೆಯನ್ನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಅವನ ಕೆಳಗೆ ದೂರ ಬಿಟ್ಟು ಮೇಲೋಗಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ज्येष्ठराजं ब्रह्मणस्पतमानः महागणपतये नमः। प्रणो देवी सरस्वती वाजेभिर्वाजिनीवती धीनामवित्रयवत वाग्देव्यै नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ॐ न कर्मणा न प्रजया धनेन त्यागेनैके न तद्महानशुः
परेण नाकं निहितं गुहायां विभ्राजवेदज्जनयो विशन्ति वेदान्तविज्ञानयोगाद्यतयः शुद्धसत्त्वाः ते ब्रह्मलोके तु परान्तकाले परामृतात् परिमुच्यन्ति सर्वे तत्रं विपापं परमेष्मभूतं यत्पुण्डरीकं पुरमद्यसत्यस्थं तत्रापि दह्रं गगनं विशोकस्तस्मिन् वेदन्तस्तदुपासितव्यम् यो वेदादौ स्मरः प्रोक्तो तेज प्रतिष्ठितः तस्य प्रकृतिलीनस्य यः परः स महेश्वरः विद्वान् मनुष्यस्ततस्तः तमेवं विद्वान् अमृतैः भवति नान्यः पन्था अयनाय विद्यते ಮೂಲಕ ಎಲ್ಲ ಬ್ರಾಹ್ಮಣರನ್ನು ಕೂಡ ಅವರು ಪೋಷಣೆ ಮಾಡುವಂತ ಸ್ಥಿತಿಗೆ ದೇವರು ಅವರನ್ನು ತಂದಿದ್ದಾನೆ. ಮಧ್ವ ವಿಜಯ ಪ್ರಶಸ್ತಿಯನ್ನು ಕೊಡ್ತಾರೆ ಮಧ್ವಾಚಾರ್ಯರ ಅವರಿಗೆ, ಶ್ರೀ ಶ್ರೀಪಾದರಾಜ ವರದ ಗೋವಿಂದ, ಗೋಪಿನಾಥ ದೇವರಿಗೆ. ಆಮೇಲೆ ಎಲ್ಲ ಇವಾಗಲೇ ಮಾಡಬೇಕು ಅಂತಾಳೆ. ಅಧ್ಯಾತ್ಮ ಮಾರ್ಗದಲ್ಲಿ ನಡೆದು ಬಹಳ ಶ್ರಮದಿಂದ ಈ ಶಾಸ್ತ್ರವನ್ನ ಶ್ರೀ ವರಾಹರಿ ವಿಠಲ ಎಂಬ ಅಂಕಿತವನ್ನು ತಾವು ಪಡೆದು ನೂರಾರು ದೇವರ ನಾಮಗಳನ್ನು ರಚನೆ ಮಾಡಿ ಅನೇಕ ಗ್ರಂಥಕ್ಕೆ ಕ್ಷೇತ್ರ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ವಿಜಯದಾಸರ ಕವಚಕ್ಕೆ ತಾವು ವ್ಯಾಖ್ಯಾನ ಮಾಡಿದ್ದಾರೆ, ಬಹಳ ಅತ್ಯದ್ಭುತವಾಗಿದೆ. ಅವರು ಪುಸ್ತಕ ಸುಮಾರು 30-50 ಪುಸ್ತಕಗಳು ತಾವು ಮಾಡಿದ್ದಾರೆ. ಅವರು ಸಮಾಜಕ್ಕೆ ಬಹಳ ಮಹತ್ತಾದ ಒಂದು ಉಪಕಾರವನ್ನು ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, 2000 ಸೇವಾ ಸಮಿತಿ ಶ್ರೀ ತಂದೆ ಮುದ್ದುಮೋಹನದಾಸರ ಆರಾಧನಾ ಮಹೋತ್ಸವ 25 ಪ್ರಶಸ್ತಿ ಪತ್ರ ಶ್ರೀ ಶ್ರೀ ವಿಜಯದಾಸರ ಭಾವನ ಪರಂಪರೆಯಲ್ಲಿ ಬಂದ ಅವಧೂತ ಶಿಖಾಮಣಿಗಳು, ಸಹಸ್ರಾಕ್ಷಿತ ಪದಾರ್ಥಗಳು, ಮಂತ್ರಸಿದ್ಧರು, ಹರಿದಾಸ ಕೂಟ ಸ್ಥಾಪಕರು, ವ್ಯಾಸ ದಾಸ ಸಾಹಿತ್ಯದ ವಿಶೇಷ ಜ್ಞಾನವನ್ನು ಪಡೆದಂಥ ಶ್ರೀ ತಂದೆ ಮುದ್ದುಮೋಹನ ವಿಠಲದಾಸರ ಕಡೆಯ ಶಿಷ್ಯರು, ಹರಿದಾಸ ಸಾಹಿತ್ಯ ಪೋಷಕರು, ಲೇಖಕರು, ಸಂಶೋಧಕರು, ಜ್ಞಾನಿಶ್ರೇಷ್ಠರಾದ ಶ್ರೀ ಗುರು ಗೋವಿಂದ ವಿಠಲದಾಸರ ಕಡೆಯ ಶಿಷ್ಯರು, ಕೀರ್ತನಾಕಾರರು, ಪಾಠ ಪ್ರವಚನ ಸಿದ್ಧರು, ಪೂಜ್ಯ ಶ್ರೀ ವರಾಹ ಹರಿ ವಿಠಲದಾಸರು. ಬಾಲ್ಯದಿಂದಲೇ ಅಧ್ಯಾತ್ಮದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಂಥವರು ಗುರು ಗೋವಿಂದದಾಸರ ಸಂಪರ್ಕದಿಂದ, ಇವರ ಅನುಗ್ರಹದಿಂದ ವಿಜಯದಾಸರ ಪಂಥಕ್ಕೆ ಸೇರ್ಪಡೆಯಾಗಿ ವರಾಹ ಹರಿ ವಿಠಲದಾಸರು ಅಂಕಿತ ಪಡೆದರು. ಮಂಡ್ಯದಲ್ಲಿ ವಾಸ್ತವ್ಯ, ಜ್ಞಾನಾರ್ಜನೆಗಾಗಿ ವಾರದ ಬಿಡುವಿನ ದಿನಗಳಲ್ಲಿ ಬೆಂಗಳೂರಿಗೆ ಬಂದು ಬಾಳಗಾರು ಶ್ರೀನಿವಾಸಾಚಾರ್ಯರ ಬಳಿ ಗ್ರಂಥಗಳ ಅಧ್ಯಯನ, ಈಗ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಸಹ ಅಧ್ಯಯನ ಮಾಡ್ತಾ ಇದ್ದಾರೆ. ಬಾಲ್ಯದಿಂದಲೇ ಅಸಾಧಾರಣವಾದ ಕಾರ್ಯಗಳನ್ನು ನಡೆಸಿ ವ್ಯಾಸ ದಾಸ ಸಾಹಿತ್ಯದಲ್ಲಿ ವಿಶೇಷ ಪ್ರೌಢಿಮೆಯನ್ನು ಪಡೆದು ಶ್ರೀ ವ್ಯಾಸರಾಜರ ಶ್ರೀ ಪಂಚವೃಂದಾವನ ಪೂಜೆಯಲ್ಲಿ ಏಕಾದಶಿ ಜಾಗರಣೆ, ಐವಾರ, ಭಜನೆ ಎಲ್ಲ ವಿಪ್ರರನ್ನು ಒಂದೇ ಸಂಘಟಿಸಿ ಸ್ತೋತ್ರ ಪಾರಾಯಣ, ಅನೇಕ ಇತಿಗಳ ದಾಸರ ಆರಾಧನೆಗಳನ್ನು ನಡೆಸಿ ಧರ್ಮ ಪ್ರಚಾರ ಮಾಡಿ ನೂರಾರು ದೇವರ ನಾಮಗಳನ್ನು ರಚಿಸಿ 250ಕ್ಕೂ ಹೆಚ್ಚು ಸುಜೀವಿಗಳಿಗೆ ಅಂಕಿತ ಪ್ರದಾನ ಮಾಡಿ ಹರಿದಾಸ ಪಂಥವನ್ನು ಬೆಳೆಸಿ ಉಪನಿಷತ್, ಮಹಾಭಾರತ, ತಾತ್ಪರ್ಯ ನಿರ್ಣಯ, ಭಾಗವತ, ಸರ್ವಮೂಲ ಗ್ರಂಥಗಳು, ಸುಮಧ್ವ ವಿಜಯ, ಸ್ವಪ್ನ ವೃಂದಾವನಾಖ್ಯಾನ, ಹರಿಕಥಾಮೃತಸಾರ, ಸುಳಾದಿಗಳು ಹಾಗೂ ಅನೇಕ ಗ್ರಂಥಗಳನ್ನು ಪಾಠ ಹೇಳಿ ಮಂಗಳ ಮಾಡಿ ಶ್ರೀ ವಿಜಯರಾಯರ ಕವಚಕ್ಕೆ ವ್ಯಾಖ್ಯಾನ ಮಾಡಿ ಅನೇಕ ಕ್ಷೇತ್ರಗಳ ಪರಿಚಯ, ಸ್ತೋತ್ರ ಮಂಜರಿ, ವಿಶೇಷವಾಗಿ ಶ್ರೀ ಗುರು ಗೋವಿಂದ ವಿಠಲದಾಸರು ಧರಿಸಿದ ದಶೋಪನಿಷತ್ತುಗಳನ್ನು ಕನ್ನಡಕ್ಕೆ ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಪಾವನ ದಿಗ್ವಿಜಯ ಸೇವಾ ಸಮಿತಿಯವರು ಆಯೋಜಿಸಿರುವಂಥ ಈ ಹರಿದಾಸ ಕೂಟದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಪಾದಗಳಿಗೆ ನಮಿಸುತ್ತಾ ಬೀದಿಲಿ ಬರುವ ರಂಗ ವಿಠಲರಾಯನ ನೋಡದ ಕಂಗಳಿ ಧ್ಯಾತಕೋ ಕಾವೇರಿ ರಂಗನ ನೋಡದ
ಕಸ್ತೂರಿ ರಂಗನ ನೋಡದ ಕಂಗಡಿ ಯಾತಕೋ. ನೋಡದೆ ಇದ್ಮೇಲೆ ಏನು ಪ್ರಯೋಜನ ಕಣ್ಣು ಅಂತ. ಅವ್ರ ಪ್ರತಿನಿಧಿ ಬಂದಿದ್ದಾರಲ್ವಾ, ತೆರನೇರಿ ಬೀದಿಲಿ ಬರುವ ಅವತ್ತು ತೆರಿಟ್ಟಲ ರಾಯನ ನೋಡದ. ಹರಿದಾಸ ಸಾಹಿತ್ಯಕ್ಕೆ ಬುನಾದಿ ಹಾಕಿದವರು ಶ್ರೀಪಾದರಾಜರು. ಲ್ಯಾಂಗ್ವೇಜ್ ಈಸ್ ಓನ್ಲಿ ಎ ಮೀಡಿಯಾ ಆಫ್ ಕಮ್ಯುನಿಕೇಶನ್, ನಥಿಂಗ್ ಎಲ್ಸ್. ನಮ್ಮ ಭಾವನೆಗಳನ್ನು ನಿಮಗೆ ತಿಳಿಸಲಿಕ್ಕೋಸ್ಕರವಾಗಿ ಮಡಿ ಪ್ರಪಂಚದಲ್ಲಿ ಕನ್ನಡ ಮಡಿ ಎಂಬತಕ್ಕಂಥ ಪ್ರಪಂಚದಿಂದ ಹೊರಗಡೆಗೆ ಕಾಲಿಟ್ಟವರು ಶ್ರೀಪಾದರಾಜರು. ಅದನ್ನು ಅನುಕರಣೆ ಮಾಡಿದವರು ವ್ಯಾಸರಾಜರು, ಅದನ್ನು ಅನುಕರಣೆ ಮಾಡಿದ್ರು ವಾದರಾಜರು, ಅದನ್ನು ಅನುಕರಣೆ ಮಾಡಿದ್ರು ಪುರಂದರದಾಸರು, ಕನಕದಾಸರು. ಅದನ್ನು ಅನುಕರಣೆ ಮಾಡಿಕೊಂಡು ಒಂದು ಪರಂಪರೆಯೇ ಸೃಷ್ಟಿಯಾಯಿತು. ನಾನು ಬಹಳ ಭಕ್ತಿವಂತ ಅನ್ನೋ ಅಹಂಕಾರ ಬರುತ್ತಲ್ವಾ, ಆ ಅಹಂಕಾರದ ಕುಡಿ ಜಗನ್ನಾಥದಾಸ ಎಂಬತಕ್ಕಂಥ ಕುಡಿ ಇವರು ವ್ಯಾಸವಿಠಲರ ಕುಡಿ, ಎರಡು ಕುಡಿಯನ್ನು ಮುರಿದ್ರು ಭಗವಂತ. ಮುರಿದ ಗುರುಗಳ ಮುಖಾಂತರವಾಗಿ. ಅಹಂ ಇದ್ದರೆ ಏನಾಗತ್ತೆ ಅನ್ನೋದನ್ನ ಸಾಕ್ಷೀಭೂತವಾಗಿ ತೋರಿಸ್ಕೊಟ್ರು. ವಿದ್ಯೆ ಪಡ್ಕೊಳ್ಳೋದಷ್ಟೇ ಹೊರತು ಇಟ್ ಇಸ್ ನಾಟ್ ಫ್ರೀಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್ ಟು ಬೈ. ವಿದ್ಯೆ ಪಡ್ಕೊಳ್ಳೋದಷ್ಟೇ. ಅವರು ವಿದ್ಯೆ ಪಡೆದಿದ್ರು, ಎನ್ಕ್ಯಾಶ್ ಆಗಿರಲಿಲ್ಲ. ಅದಕ್ಕೇನು ಮಾಡಿದ್ರು, ಒಂದು ರೂಟ್ ಕಂಡು ಹಿಡಿದ್ರು. ಅದಕ್ಕೊಂದು ಮಿಥ್ಯಾಪವಾದ ಬಂತು. ನ್ಯಾಯಸುಧ ಹೇಳಲಿಕ್ಕೆ ಹೋಗಿ ತಥಪಥ ಏನು ಮಾತು ಬರಲಿಲ್ಲ. ನಿರಕ್ಷಿಯನ್ನು ಕರ್ಕೊಂಡು ಬಂದರು, ಅವನ ತಲೆ ಮೇಲೆ ಕೈ ಇಟ್ಟರು, ಹೇಳು ಅಂದರು. ಶ್ರೀಹಪ್ಪತ್ತೆ ನಿತ್ಯ ಆಡಳಿತ ಶುರು ಮಾಡಿಯೇ ಬಿಟ್ಟ ಅವನು. ಸಾಧ್ಯನಾ? ಸಾಧ್ಯ. ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲವೇ ಇಲ್ಲ. ನಮ್ಮಂಥ ಅಯೋಗ್ಯರಿಗೆ ಸಾಧ್ಯನೇ ಇಲ್ಲ. ಸಾಧ್ಯ ಯಾರಿಗೆ? ಅವರ ತಲೆ ಮೇಲೆ ಯಾವಾಗ ಕೈ ಇಟ್ಟರು ಅವನು ಉದ್ಧಾರ ಆಗಿಯೇ ಬಿಟ್ಟ. ಆವಾಗ ಅನ್ನಿಸ್ತು ನಾವು ವಿದ್ಯೆ ಮದದಲ್ಲಿದ್ದೀವಿ ಅಂತ. ಆ ಎರಡು ಕುಡಿಯನ್ನು ಜಗನ್ನಾಥದಾಸರ ಮತ್ತು ವ್ಯಾಸಪೀಠರ ಕಲ್ಲೂರು ಸುಬ್ಬಣ್ಣರಾಯರ ಇಬ್ಬರು ಕುಡಿಯನ್ನು ಮುರಿದ್ರು. ಮುರಿದ ಮೇಲೆ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ, ದಾಸನ ಮಾಡಿ ಕೊಯ್ಯನ್ನ ಸಾಸಿರ ನಾಮದ ವೆಂಕಟರಮಣ ಅನ್ನುವ ಜ್ಞಾನ ಬಂತು. ಆ ವ್ಯಾಸವಿಠಲರೇ ರಘುಪತಿ ವಿಠಲರು ಗೋವರ ರಘುಪತಿ ವಿಠಲರಿಗೆ ಕೊಟ್ಟರು, ಗೋವರ ರಘುಪತಿ ವಿಠಲರು ಶ್ರೀಪತಿ ವಿಠಲರಿಗೆ ಕೊಟ್ಟರು, ಅವರ ತಂದೆ ಶ್ರೀಪತಿ ವಿಠಲರು ಕೊಟ್ಟರು, ತಂದೆ ಶ್ರೀಪತಿ ವಿಠಲರು ಬುದ್ಧಮೋಹನ ವಿಠಲರು ಶ್ರೀವರ ವಿಠಲರು ಕೊಟ್ಟರು, ಶ್ರೀವರ ವಿಠಲರು ಬುದ್ಧಮೋಹನ ವಿಠಲರು ಕೊಟ್ಟರು, ಬುದ್ಧಮೋಹನ ವಿಠಲರು ತಂದೆ ಬುದ್ಧಮೋಹನ ವಿಠಲದಾಸರು ಕೊಟ್ಟರು. ಈ ಒಂದು ಪರಂಪರೆ ಹೀಗೆ ಸಾಹಿತ್ಯ ಬೆಳ್ಕೊಂಡು ಬಂತು. 1165 ಜನರನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಅಂಕಿತವನ್ನು ಕೊಟ್ಟು ಈ ಪಂಥವನ್ನು ಆಚಾರ್ಯರು ಕೂಡ 1165 ಜನಕ್ಕೆ ಉಪದೇಶ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಪರಮಪ್ರಿ ಸುಬ್ರಾಯರ ದಾಸರಂತೂ ಮಾಡಿಬಿಟ್ರು. ನಮ್ಮ ತಂದೆಯವರೆಗೂ, ಪೂರ್ವಾಶ್ರಮದ ತಂದೆಯವರೆಗೂ ಗುರುವಂತರದಾಸರಿಗೂ ಸ್ವಲ್ಪ ಮಾತುಕತೆ ನಡೆದಿತ್ತು. ಈ ರೀತಿ ನೀವು ಅಂಕಿತ ಕೊಡ್ಕೋತಾ ಹೋಗ್ತಾ ಇದ್ರೆ ಅವನು ಉದ್ಧಾರ ಆಗ್ತಾನೆ ಆಗೋದಿಲ್ಲ ಅಂತ ಹಿಂಗೆ ಗೊತ್ತಾಗುತ್ತೆ ನಿಮಗೆ. ಯಾಕೆ ಅಂಕಿತ ಕೊಡಬೇಕು ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಿ. ನಾನು ಹೇಳೋದು ಎಷ್ಟು ಏನು ಇಲ್ಲ ನೋಡಿ. ಗುರುರಾಜಾಚಾರ್ಯ ಅದು ಭೂಮಿ ಫಲವತ್ತಾಗಿದೆ ಅಂತ ನಮಗೆ ಮನಸ್ಸಿಗೆ ಬಂದರೆ ಅಲ್ಲೊಂದು ಬೀಜ ಹಾಕ್ಬಿಡೋದು ನಮ್ಮ ಕರ್ತವ್ಯ. ಬೀಜ ನೆಟ್ಟು ಬಿಡ್ತೀನಿ ಅಷ್ಟೇ. ಅದು ಇವತ್ತಲ್ಲ, ನಾಳೆ ಅಲ್ಲ, ನಾಳೆ ಇದ್ದಲ್ಲ, ನೆಕ್ಸ್ಟ್ ಯುಗಕ್ಕಾದ್ರೂ ಫಲವತ್ತಾದ ಭೂಮಿ ಆದ್ದರಿಂದ ಅದು ಗಿಡ ಬೆಳೆಯುತ್ತೆ, ಹೂವು ಬಿಡುತ್ತೆ, ಹಣ್ಣು ಬಿಡುತ್ತೆ, ಫಲ ಎಲ್ಲರಿಗೂ ಸಿಕ್ಕೇ ಸಿಗತ್ತೆ. ಆ ದಾರಿಢ್ಯ ನಂದು ಅಂದರು. ಹಾಗಾದರೆ ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ಎಂದರು. ಇದು ದಾರಿಢ್ಯ. ಅವತ್ತು ಯಾವ ಧೈರ್ಯದ ಮೇಲೆ ನಮ್ಮ ತಂದೆ ಅವರಿಗೆ ವಾಗ್ದಾನ ಕೊಟ್ಟರು. ಗುರುವಂತರದಾಸರು ನಮ್ಮ ತಂದೆ ಪೂರ್ವಾಶ್ರಮದ ತಂದೆಗೆ ಏನು ವಾಗ್ದಾನ ಕೊಟ್ಟರು ನನಗಂತೂ ಗೊತ್ತಿಲ್ಲ. ಇಲ್ಲಿ ನಿಮ್ಮ ಎದುರುಗಡೆ ಕೂತಿರೋದು, ತಲೆ ಬೋಳಿಸ್ಕೊಂಡು ಕೂತಿರೋದಂತೂ ನಿಜ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಇದನ್ನು ಅನುಭವಕ್ಕೆ ತಂದು ಕೊಟ್ಟವರು ನಮ್ಮ ಪೂರ್ವಾಶ್ರಮದ ತಂದೆಯವರು. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅಂತ ತಿದ್ದಿ ಒತ್ತಿ ಹೇಳಿದವರು ಗುರುಗೋವಿಂದದಾಸರು. ಇವರಿಬ್ಬರ ಸ್ಮರಣೆಯನ್ನು ಮಾಡ್ತಾ ನಾವು ನಾರಾಯಣ ಸ್ಮರಣೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣ.
ಪ್ರಣಾಮಗಳು. ಈಗ ಶ್ರೀಪಾದರಾಜ ಸ್ವಾಮಿಗಳು ಆಶೀರ್ವಚನ ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಜ್ಞಾನವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನಿ ಮುಂದೆ ವಿದ್ಯಾಗುರು ನಮ್ಮ. ಇವತ್ತು ಒಂದು ದಾಸರು 19 ದಾಸರ ಆರಾಧನಾ ನಿಮಿತ್ತವಾಗಿ ಈ ದಾಸ ಸಾಹಿತ್ಯದ ಒಂದು ಪ್ರಚಾರದ ಕಾರ್ಯದಲ್ಲಿ ಏನು ನಡೆಸ್ತಾ ಇದ್ದೀರ, ಇದು ಖಂಡಿತ ಪ್ರತಿಯೊಬ್ಬರಿಗೂ ಮುಟ್ಟಬೇಕಾದಂತಹ ಸಾಹಿತ್ಯ, ಪ್ರತಿಯೊಬ್ಬರ ಮನೆಯಲ್ಲಿ ಬೆಳೆಸಬೇಕಾದಂತಹ ಸಾಹಿತ್ಯ. ಇವತ್ತು ಶ್ರೀಪಾದರಾಜರ ಕಾಲದಲ್ಲಿ ಏನು ನಡೆದಿತ್ತು, ಒಂದು ಸಾಮಾಜಿಕವಾದ ಕ್ರಾಂತಿ, ಎಲ್ಲರಲ್ಲಿ ದಾಸ ಸಾಹಿತ್ಯದ ಒಂದು ಪ್ರಚಾರದ ದೃಷ್ಟಿಯಿಂದ ಮತ್ತು ಪ್ರತಿಯೊಬ್ಬರು ಭಗವಂತನಿಗೆ ದಾಸ, ಇವನು ಎಲ್ಲಿ ಹೋದರೂ ಅವನು ದಾಸ, ಅವನು ಕೃತಜ್ಞತೆಯನ್ನು ಸಲ್ಲಿಸುವ ದೃಷ್ಟಿಯಿಂದ ತನ್ನ ಜೀವನವನ್ನು ದಾಸ ವೃತ್ತಿಯಿಂದ ಬೆಳೆಸಿದಂತಹ ಮಹಾನುಭಾವರು ಶ್ರೀಪಾದರಾಜರು. ಇವತ್ತು ಭಗವಂತನಲ್ಲಿ ನಿರ್ವ್ಯಾಜವಾದ ಭಕ್ತಿ ಮಾಡಬೇಕಾದ್ರೆ ನಮಗೆ ಆ ದಾಸತ್ವ ಅನ್ನೋದು ಮುಖ್ಯ. ಇಲ್ಲಿವರೆಗೆ ನಮಗೆ ಆ ಒಂದು ಅಹಂಕಾರ ಅಂತ ಅವ್ರು ಏನು ತಿಳಿಸಿದ್ರು, ಅಹಂಕಾರ ಹೋಗಬೇಕು, ಭಗವಂತನಲ್ಲಿ ನಮಗೆ ನಿಶ್ಚಲ. ಪೂಜ್ಯ ಶ್ರೀಪಾದಂಗಳವರಿಗೆ ಅನಂತಾನಂತ ಧನ್ಯವಾದಗಳು. ಈಗ ಪೂಜ್ಯ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಹರಿಪ್ರಿಯ ತೀರ್ಥರಿಗೆ ಒಂದು ಸಣ್ಣ ಗೌರವ. ಹರಿಪ್ರಿಯ ತೀರ್ಥರಿಗೆ ಇವತ್ತು ಅವರು ತುಂಬ ಕಾರ್ಯ ಒತ್ತಡ ಇತ್ತು, ಅವರು ಹೊರಡಬೇಕಿತ್ತು. ಆದರೆ ಪೂಜ್ಯ ಶ್ರೀಪಾದಂಗಳವರನ್ನ ನಮ್ಮ ತಂದೆ ಮತ್ತು ಮೋಹನದಾಸರು ಕಟ್ಟಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಮನ್ನಿಸಿ ಇವತ್ತು ಬೆಳಗ್ಗೆ ಎಂಥ ಒಂದು ಗಾನ ಕಾರ್ಯಕ್ರಮ ನಡೀತು, ಅವರ ಪ್ರವಚನ ಪೂಜೆ ಎಲ್ಲ ನಡೀತು. ಆ ಪೂಜ್ಯ ಶ್ರೀಪಾದಂಗಳವರಿಗೆ ಅನಂತಾನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಉಭಯ ಶ್ರೀಪಾದಂಗಳವರು ಅವರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಹರೇ ಶ್ರೀನಿವಾಸ, ಹರಿ ಸರ್ವೋತ್ತಮ, ವಾಯುಜೀವೋತ್ತಮ, ಹರೇ ಶ್ರೀನಿವಾಸ.